ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತವನ್ನು ಹೇಳ್ತಾ, ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಹಾಗೆ ಈ ದಿನದ ವಿಶೇಷತೆ ಏನು, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಈ ದಿನದ ಪಂಚಾಂಗ ಫಲ. ಈ ದಿನ 2026 ಜನವರಿ ತಿಂಗಳ 12ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನದ ಹೇಮಂತ ಋತುವಿನ ಪುಷ್ಯಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ಇರುವಂಥ ದಿನ. ಈ ನವಮಿ ಈ ದಿನ ಮಧ್ಯಾಹ್ನ 1:42 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ರಾತ್ರಿ 10:18 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಗರಜ. ಇದು ಈ ದಿನ ಮಧ್ಯಾಹ್ನ 12:45 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಸಂಜೆ 6:11 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:13 ಬೆಳಿಗ್ಗೆ 9:39 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:57 ಅಪರಾಹ್ನ 3:23 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:05 ಮಧ್ಯಾಹ್ನ 12:31 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:50 ಮಧ್ಯಾಹ್ನ 1:32 ಹಾಗೆ ಮಧ್ಯಾಹ್ನ 2:56 ಅಪರಾಹ್ನ 3:37 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:13 ಮಧ್ಯಾಹ್ನ 1:01 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:09. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನೆಗೆ, ನಮ್ಮ ಕಲ್ಪನೆಗೆ, ಹಾಗೆ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಕೆಲವರ ಮನಸ್ಸು ತುಂಬ ಚಂಚಲವಾಗಿದ್ದಾಗ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಕೆಲವರು ತುಂಬ ನಿರ್ದಾಕ್ಷಿಣ್ಯವಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿನೇ ಅಂಥವರು ತಮ್ಮ ಗುರಿಯನ್ನು ಬಹಳ ಬೇಗ ಈಡೇರಿಸಿಕೊಳ್ಳುವಂಥದ್ದಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿನೇ ಈ ದಿನ ವಿಲ್ ಪವರ್ ಇದ್ದರೆ ಮಾತ್ರ ಕೆಲಸಗಳಾಗುತ್ತೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಇದೇ ಚಂದ್ರ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ಅನುಕೂಲತೆಗಳು ತುಂಬ ಇರುತ್ತೆ. ಇನ್ನು ಹೋಟೆಲ್ನಲ್ಲಿ ಕೆಲಸ ಮಾಡುವಂಥವ್ರು, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರು, ಹಾಗೆ
ಹೋಟೆಲ್ಗಳನ್ನು ನಡೆಸ್ತಾ ಇರುವಂಥ ಉದ್ಯಮಗಳಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಮ ಮನಸ್ಸಿನ ಬಯಕೆಗಳನ್ನು ಈಡೇರಿಸ್ಕೊಳ್ತೀರಿ. ಹಾಗೆ ಒಂದು ಪ್ರಯತ್ನದಲ್ಲಿ ಡಿಟರ್ಮಿನೇಷನ್ ಇರುವಾಗ ನಿಮ್ಮ ಗುರಿಯನ್ನು ತಲುಪಲಿಕ್ಕೂ ಕೂಡ ನಿಮಗೆ ಬಾಹ್ಯವಾಗಿ ತುಂಬ ಸಹಾಯಗಳು ಸಿಕ್ಕತ್ತೆ, ತುಂಬ ಸಪೋರ್ಟ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಸಂಚಾರಕ್ಕೆ ಮತ್ತು ಪ್ರಯಾಣಕ್ಕೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಈ ಪ್ರಯಾಣಕ್ಕೂ ಕೂಡ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ಪ್ರಯಾಣ, ನಿಮ್ಮ ಉದ್ದೇಶಿತ ಪ್ರಯಾಣ, ಅದರಲ್ಲೂ ನಿಮ್ಮ ವ್ಯಾಪಾರಕ್ಕಾಗಿ, ನಿಮ್ಮ ಉದ್ಯೋಗಕ್ಕಾಗಿ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಮಾಡುವಂಥ ಪ್ರಯಾಣ ಕೂಡ ತುಂಬ ಯಶಸ್ವಿಯಾಗುತ್ತೆ. ಆದರೆ ಈ ದಿನದ ಪ್ರಯಾಣವನ್ನಾಗಲಿ ಅಥವಾ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ನೀವು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಬೇಕು. ಅದಕ್ಕಾಗಿಯೇ ಗುರು ಹೊರದಲ್ಲಿ ಆರಂಭ ಆಗುವಂಥ ಈ ಪ್ರಯಾಣ, ಈ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂಥ ಫಲವನ್ನು ತರುತ್ತೆ. ಏಕೆಂದರೆ ಈ ದಿನ ಗುರು ಹೊರ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅತ್ಯುತ್ತಮವಾಗಿರುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಗುರು ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:37 ಬೆಳಿಗ್ಗೆ 9:34 ಈ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ. ಅದನ್ನು ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಗುರುಹೋರ ಅಪರಾಹ್ನ 3:16 ಅಪರಾಹ್ನ 4:13 ಇನ್ನು ರಾತ್ರಿ 10:19 ರಾತ್ರಿ 11:22 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ, ಇದು ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಫಲಿತಾಂಶ ಕೂಡ ತುಂಬ ತಡ ಆಗುತ್ತೆ. ಹಾಗಾಗಿನೇ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದು, ತಾಳ್ಮೆಯನ್ನು ಕಳ್ಕೊಳ್ತೀರಿ. ಹೀಗಾಗಿ ಕೆಲಸವನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಮನಸ್ಥಿತಿ ಕೂಡ ಉಂಟಾಗುವಂಥದ್ದಿದೆ. ಹಾಗಾಗಿನೇ ಈ ದಿನ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 8:37 ಇನ್ನು ಮಧ್ಯಾಹ್ನ 2:19 ಅಪರಾಹ್ನ 3:16 ಹಾಗೆ ರಾತ್ರಿ 9:16 ರಾತ್ರಿ 10:19 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ನಿಮಗೆ ಫೇವರಬಲ್ ಆಗಿ ಇಲ್ಲ. ಈ ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನಗಳೇನಿದೆ, ಅದು ಯಾವುದನ್ನು ಕೂಡ ಕುಜ ಹೊರದಲ್ಲಿ ಮಾಡಬೇಡಿ. ಇನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಾಗಲಿ, ಆದಷ್ಟು ನಿಮ್ಮ ಒಂದು ಚಟುವಟಿಕೆಗಳನ್ನು ಅಥವಾ ನೀವು ಈ ಒಂದು ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕಾಗಿರುವಂಥ ತೀರ್ಮಾನಗಳನ್ನು ಆದಷ್ಟು ಕುಜ ಹೋರದಲ್ಲಿ ಮಾಡಬೇಡಿ. ಇದನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಬೇಕು ಅನ್ನುವಂಥ ವಿಚಾರ ಇದ್ದರೆ ಅಲ್ಲೂ ಕೂಡ ಕುಜ ಹೊರದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥವರು ಕೂಡ ಕುಜ ಹೊರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ನಿಮಗೆ ರಿಸ್ಕ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:34 ಬೆಳಿಗ್ಗೆ 10:31 ಇನ್ನು ಅಪರಾಹ್ನ 4:13 ಸಂಜೆ 5:10 ಹಾಗೆ ರಾತ್ರಿ 11:22 ರಾತ್ರಿ 12:25 ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡಿ. ಈ ಪಂಚಾಂಗ ಹೇಳೋ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ಈ ಪಂಚಾಂಗದಿಂದ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಬೋದು. ಹಾಗಾಗಿ ಪಂಚಾಂಗ ನಿಮಗೆ
ಒಳ್ಳೆಯ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ದಿನ ಜನವರಿ ತಿಂಗಳ 12ನೇ ತಾರೀಕು. ಈ ದಿನ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ. ಈ ದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತಲೇ ಆಚರಿಸುವಂಥದ್ದಿದೆ. ಏಕೆಂದರೆ ಸ್ವಾಮಿ ವಿವೇಕಾನಂದರು ದೇಶದ ಯುವಕರನ್ನು ಉದ್ದೇಶಿಸಿ ಕೆಲವೊಂದು ತತ್ವಗಳನ್ನು, ಕೆಲವೊಂದು ಆದರ್ಶಗಳನ್ನು ಅನುಪಾಲನೆ ಮಾಡಿ ಅಂತ ಹೇಳಿ ಕರೆ ಕೊಟ್ಟಂಥವರು. ಹಾಗಾಗಿನೇ ಸ್ವಾಮಿ ವಿವೇಕಾನಂದರ ಬೋಧನೆಗಳೇನಿದೆ, ಅವರ ನುಡಿಗಳೇನಿದೆ, ಅದು ಎಂಥವರ ಜೀವನದಲ್ಲೂ ಕೂಡ ಒಂದು ಆತ್ಮವಿಶ್ವಾಸವನ್ನು ತರುತ್ತೆ. ಹಾಗಾಗಿನೇ ಈ ದಿನ ವಿವೇಕಾನಂದರನ್ನು ಸಂಸ್ಮರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಏಕೆಂದರೆ ಅವರು ಈ ದೇಶ ಕಂಡ ದೇಶಭಕ್ತ, ಒಬ್ಬ ಸಂತನನ್ನಾಗಿ ಅವರನ್ನು ನೋಡ್ಬೋದು. ಆಧುನಿಕ ಭಾರತದ ಪ್ರವಾದಿ ಅಂತಲೇ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಸ್ವಾಮಿ ವಿವೇಕಾನಂದರ ಬೋಧನೆಗಳಾಗಲಿ, ಅವರ ತತ್ವಗಳಾಗಲಿ, ಅವರ ನುಡಿಗಳಾಗಲಿ, ಅವರ ಭಾಷಣಗಳಾಗಲಿ ನಮ್ಮ ದೇಶದ ಯುವಕರ ಮೇಲೆ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿನೇ ಈ ವಿವೇಕಾನಂದರ ಮಾತುಗಳೇನಿದೆ ಅದು ನಮ್ಮಲ್ಲಿ ಒಂದು ಬೌದ್ಧಿಕ ಉನ್ನತಿಯನ್ನು ತರುತ್ತೆ, ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಯುವಕರು ವಹಿಸಬೇಕಾದಂತಹ ಮುಖ್ಯ ಪಾತ್ರ ಏನು, ಅದರಲ್ಲೂ ದೇಶ ಸೇವೆ, ದೇಶ ಕಟ್ಟುವಂತಹ ಕೆಲಸ, ಅದನ್ನು ಯುವಕರು ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು ಎಚ್ಚರಗೊಳಿಸಿದರು. ಹಾಗಾಗಿನೇ ವಿವೇಕಾನಂದರ ತತ್ವಗಳು, ಬೋಧನೆಗಳು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ದು ಈ ದಿನದ ವಿಶೇಷತೆ. ಅವರು ಗುರಿ ಸಾಧನೆಯನ್ನು ಮಾಡಲಿಕ್ಕೆ 4 ವಿಶೇಷವಾದಂತಹ ಮಾರ್ಗದರ್ಶಿ ಸೂತ್ರಗಳನ್ನು ಹೇಳಿಕೊಟ್ರು. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿರುವಂಥದ್ದು, ಗುರಿ ಸಾಧನೆ ಮಾಡಬೇಕು ಅಂದರೆ ಏಕಾಗ್ರತೆ ಇರಲೇಬೇಕು ಅನ್ನುವಂಥದ್ದು. ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ಗುರಿ ಯಾವುದು, ಅದನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಛಾಪು ಮೂಡಿಸ್ಕೊಳ್ಬೇಕು. ಹಾಗೆ ಮನಸ್ಸಿನಲ್ಲಿ, ದೇಹದಲ್ಲಿ, ನರನಾಡಿಗಳಲ್ಲಿ ಆ ಗುರಿ ಸಾಧನೆಗಾಗಿ ನೀವು ಪ್ರತಿನಿತ್ಯ ಪ್ರಯತ್ನ ಪಡ್ತಾ ಇರಬೇಕು. ಅದಕ್ಕಾಗಿ ನೀವು ಕುಳಿತುಕೊಳ್ಳುವಂಥ ಜಾಗದಲ್ಲಿ ನೀವು ನಿಮ್ಮ ಗುರಿ ಏನು ಅನ್ನುವಂಥದ್ದನ್ನು ಬರೆದು ಇಟ್ಕೊಳ್ಳಿ. ಹಾಗಾಗಿ ಪ್ರತಿದಿನ, ಪ್ರತಿ ಸಮಯದಲ್ಲೂ ಕೂಡ ನೀವು ಎದ್ದಾಗ, ಮಲಗುವಂಥ ಸಂದರ್ಭ, ಆ ಗುರಿ ಏನು ಅನ್ನುವಂಥದ್ದನ್ನು ಮನಸ್ಸಿಗೆ ತಂದುಕೊಳ್ತಾ ಇರಬೇಕು. ಹಾಗಾಗಿ ನಿಮ್ಮ ಗಮನವನ್ನು ತೀಕ್ಷ್ಣಗೊಳಿಸಲಿಕ್ಕೆ ಯಾವಾಗಲೂ ಕೂಡ ನಿಮ್ಮ ಗುರಿಯ ಕಡೆ ಲಕ್ಷ್ಯ ಇರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ್ರು. ಹಾಗಾಗಿನೇ ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಯಗಳಿಸಬೇಕು ಅಂತ ಅಂದರೂ ಕೂಡ ನಿಮಗೆ ಒಂದು ಕಠಿಣ ಪರಿಶ್ರಮದ ಜೊತೆಗೆ ಗುರಿಯನ್ನು ತಲುಪುವಂಥ ಒಂದು ಛಲ ಇರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ್ರು. ಇನ್ನು ಎರಡನೇದು, ಅನಗತ್ಯವಾದಂಥ ವಿಚಾರಗಳು ಕೆಲವು ಬಂದ್ಬಿಡುತ್ತೆ ಮನಸ್ಸಿಗೆ. ಅದನ್ನು ಆದಷ್ಟು ಯೋಚನೆ ಮಾಡದೆ ಅದನ್ನು ಬಿಟ್ಬಿಡಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ವಿವೇಕಾನಂದರು ಯುವಕರಿಗೆ ಕೊಟ್ಟಂತಹ ಒಂದು ಸಂದೇಶ ಏನಂದರೆ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥ ಒಂದು ವಿಚಾರವನ್ನು. ಇದು ಮಾನಸಿಕ ಶಕ್ತಿಯನ್ನು ತಂದುಕೊಡುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಅದಕ್ಕಾಗಿಯೇ ಇಂಥ ಮಾತುಗಳನ್ನು ನಾವು ಕೇಳಿದಾಗ ನಮಗೆ ಒಂದು ಪ್ರೇರೇಪಣೆ ಆಗುತ್ತೆ, ಅಭಿಪ್ರೇರಣೆ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವಿವೇಕಾನಂದರ 3ನೆಯ ಒಂದು ಮಾರ್ಗದರ್ಶನ ಏನಂದರೆ, ಅದು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ನಮ್ಮಲ್ಲಿ ಕೆಲವೊಂದು ಕೆಟ್ಟ ಅಭ್ಯಾಸಗಳಿರ್ಬೋದು, ಕೆಲವೊಂದು ಸಂಕೀರ್ಣವಾದಂತಹ ವಿಚಾರಗಳು, ಸಮಸ್ಯೆಗಳ ಅಲ್ಲೇ ನಾವು ಮುಳುಗಿ ಹೋಗಿರ್ಬೋದು. ಅಂಥದ್ರಿಂದ ಹೊರಬರಲಿಕ್ಕೆ ವ್ಯಕ್ತಿತ್ವವನ್ನೇ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥ ವಿಚಾರ. ಅದರಲ್ಲೂ ಮುಂಜಾನೆ ಬೇಗ ಏಳುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಇವೆಲ್ಲವನ್ನು ರೂಢಿಸ್ಕೊಂಡ್ರೆ ಮನಸ್ಸು ಒಂದು ಏಕಾಗ್ರತೆಗೆ ಬರುತ್ತೆ. ಹಾಗೆ ನಮ್ಮ ಗುರಿಗಳನ್ನು ತಲುಪಲಿಕ್ಕೆ ಇದು ನಮಗೆ ಪ್ರತ್ಯಕ್ಷವಾಗಿ ಸಹಾಯ ಮಾಡುತ್ತೆ ಅನ್ನುವಂಥ ವಿಚಾರ. ಅದರಿಂದಲೇ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಸೇವಾ ಮನೋಭಾವವನ್ನು ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ನೀವು ನಿಮ್ಮ ಕೈಲಾದ ಸಹಾಯವನ್ನು ಬೇರೆಯವ್ರಿಗೂ ಕೂಡ ಮಾಡಬೇಕು. ಯಾರಿಗೆ ಅಗತ್ಯ ಇದೆಯೋ ಅಂಥವ್ರಿಗೆ ದೇಶ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ನಿಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಅವರಿಗೆ ಕೃತಜ್ಞರಾಗಿರಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಿಳಿಸಿದ್ರು. ಹಾಗಾಗಿ ನಮಗೆ ಸಹಾಯ ಮಾಡಿದಂಥವ್ರಿಗೆ ನಾವು ಪ್ರತಿ ಸಹಾಯ ಮಾಡಬೇಕು ಅನ್ನುವಂಥದ್ದು. ಇದರಿಂದ ನೀವು ದೇವರಿಗೆ ತುಂಬ ಹತ್ತಿರವಾಗ್ತೀರಿ ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ.
ಹಾಗಾಗಿನೇ ಇಲ್ಲಿ ವ್ಯಕ್ತಿಗಳ ಸೇವೆಗಿಂತ ದೇಶ ಸೇವೆ ಮಾಡುವಂಥದ್ದು ಬಹಳ ಮುಖ್ಯ. ಇದು ಮನಸ್ಸನ್ನು ಶುದ್ಧಗೊಳಿಸುತ್ತೆ. ಮನಸ್ಸಿನಲ್ಲಿ ನಿಸ್ವಾರ್ಥತೆಯಿಂದ ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಉತ್ತಮ ಮಾರ್ಗದರ್ಶನ ನೀಡಿದಂತಹ ಸಂತ ಸ್ವಾಮಿ ವಿವೇಕಾನಂದರು. ಹಾಗಾಗಿ ಈ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನ ನಾವು ಅವರ ಬೋಧನೆಗಳನ್ನು ಮತ್ತೆ ಅವರನ್ನು ಸ್ಮರಿಸುವಂಥದ್ದು ತುಂಬ ಉತ್ತಮ. ಇದರಲ್ಲಿ ನಮ್ಮ ಜೀವನದಲ್ಲಿ ಬೇಕಾದಂತಹ ಕೆಲವೊಂದು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ರಾಷ್ಟ್ರೀಯ ಯುವ ದಿನದ ಆಚರಣೆಯ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು, ಅವರ ಆದರ್ಶನಗಳನ್ನು, ಅವರ ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಮಾಡಿ. ಅದರಲ್ಲೂ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡಬೇಕಾಗಿರುವಂಥ ವಿಚಾರಗಳು ಯಾವ್ಯಾವುದು ಅದನ್ನು ಒಂದು ಪಟ್ಟಿ ಮಾಡಿ. ಅದರಲ್ಲಿ ಒಂದು 4-5 ವಿಚಾರಗಳು ಇರಲಿ. ಅದನ್ನು ಪ್ರತಿನಿತ್ಯ ನೀವು ಓದುವ ರೀತಿಯಲ್ಲಿ, ಅದನ್ನು ನೋಡುವ ರೀತಿಯಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಆ ಒಂದು ಸ್ಥಳದಲ್ಲಿ ಅದನ್ನು ಇಟ್ಕೊಳ್ಳಿ. ಪ್ರತಿ ದಿನದಲ್ಲಿ ಕನಿಷ್ಠ 2 ಬಾರಿಯಾದರೂ ಕೂಡ ಆ ಒಂದು ಪಟ್ಟಿಯನ್ನು ಓದ್ತಾ ಇರಿ. ಅದು ನಿಮ್ಮೊಳಗೆ ಒಂದು ಕಿಚ್ಚನ್ನು ಹಚ್ಚಿಸುತ್ತೆ. ಆ ಒಂದು ಗುರಿಯನ್ನು ತಲುಪಲೇಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಮೂಡುತ್ತೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಮಾಡಬೇಕಾಗಿರುವಂಥ ಒಂದು ಪ್ರಮುಖವಾದಂತಹ ಕೆಲಸ. ಹಾಗಾಗಿನೇ ಸಾಧನೆ ಮಾಡಿ ತೋರಿಸಿದಂಥವರ ಮಾತು ಸಾಧನೆ ಮಾಡುವಂಥವ್ರಿಗೆ ಪ್ರೇರೇಪಣೆಯಾಗುತ್ತೆ. ಅದೇ ನಿಮಗೆ ಮೋಟಿವೇಶನ್ ಆಗುತ್ತೆ. ಅಂಥ ವಿಚಾರಧಾರೆಗಳನ್ನು ನೀವು ಈ ದಿನದಿಂದಲೇ ಆರಂಭ ಮಾಡುವಂಥದ್ದನ್ನು ರೂಢಿಸ್ಕೊಳ್ಳಿ. ಖಂಡಿತ ನೀವು ಕೂಡ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಒಂದು ಪೊಟೆನ್ಷಿಯಲ್ ಎಲ್ಲಿದೆ, ನಿಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲಿದೆ, ಯಾವ ಕ್ಷೇತ್ರದಲ್ಲಿದೆ, ಅದರ ಕಡೆಗೆ ನಿಮ್ಮ ಒಲವಿರಲಿ. ಅದರಲ್ಲೇ ಏನಾದರೂ ಒಂದು ಛಾಪು ಮೂಡಿಸುವಂಥ ಒಂದು ಹೆಜ್ಜೆ ಗುರುತನ್ನು ಸೃಷ್ಟಿಸುವಂಥ ಒಂದು ಕೆಲಸ ನಿಮ್ಮಿಂದ ಆಗುತ್ತೆ. ಏಕೆಂದರೆ ನಿಮ್ಮಲ್ಲಿ ಅಂಥ ಒಂದು ಅಗಾಧವಾದಂಥ ಶಕ್ತಿ ಇದೆ, ಸುಪ್ತವಾದಂಥ ಒಂದು ಪ್ರತಿಭೆ ಇದೆ. ಅದನ್ನು ಈ ದಿನ ನೀವು ಸ್ವಲ್ಪ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳೋದ್ರಿಂದ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಇಂಥ ಒಂದು ಪುಟ್ಟ ಪ್ರಯತ್ನವನ್ನು ಈ ದಿನ ಮಾಡಿ. ಅದರಲ್ಲೂ 2026ರ ಈ ಹೊಸ ಕ್ಯಾಲೆಂಡರ್ ವರ್ಷ ಏನಿದೆ ಅದು ನಿಮ್ಮ ಸಂಕಲ್ಪವನ್ನು ಹಣ್ಣಾಗಿಸುತ್ತೆ. ಅಂದರೆ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಸರ್ವ ರೀತಿಯಲ್ಲೂ ಕೂಡ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇದೆ, ನಿಮ್ಮ ಕುಲದೇವರ ಮನೆ ದೇವರ ಅನುಗ್ರಹ ಇದೆ, ಮತ್ತು ನಿಮಗೆ ಆತ್ಮವಿಶ್ವಾಸ ಇದೆ. ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಭರವಸೆ ಇದೆ ನಿಮಗೆ. ಇಷ್ಟಿದ್ರೆ ಸಾಕು, ಏನಾದರೂ ಈ ವರ್ಷ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಂಥ ಒಂದು ಪುಟ್ಟ ಪ್ರಯತ್ನ ಈ ದಿನದಿಂದ ಆರಂಭ ಆಗಲಿ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಪೂರ್ಣ ಸಂತೋಷ ಅನ್ನುವಂಥದ್ದು ಇರುತ್ತೆ. ಕುಟುಂಬದಲ್ಲಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಸರಿಯಾದ ಸಮಯಕ್ಕೆ ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ಒಂದು ಗುರಿಯನ್ನು ತಲುಪುವಂಥ ಉದ್ದೇಶದಿಂದ ನೀವು ಕೈಗೊಳ್ಳುವಂಥ ತೀರ್ಮಾನ, ತ್ವರಿತ ತೀರ್ಮಾನ, ಇದ್ದಕ್ಕಿದ್ದಾಗೆ ತೆಗೆದುಕೊಳ್ಳುವಂಥ ಆನ್ ಸ್ಪಾಟ್ ಡಿಸಿಷನ್ ಏನಿದೆ ಅದು ಅತ್ಯಂತ ಪ್ರಖರವಾಗಿರುವಂಥದ್ದು. ಹಾಗೆ 4 ಜನ ನೋಡಿದವರು ಕೇಳಿದವರು ಕೂಡ ನಿಮ್ಮ ನಿರ್ಧಾರವನ್ನು ಈ ದಿನ ಬೆಂಬಲಿಸ್ತಾರೆ. ಅವರು ಕೂಡ ಅದನ್ನು ಒಪ್ಪಿಕೊಳ್ತಾರೆ. ಏಕೆಂದರೆ ಅತ್ಯಂತ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ತೀರ್ಮಾನ ಈ ದಿನ ನಿಮ್ಮಿಂದ ಹೊರಬರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದ ನಿಮ್ಮ ಯೋಜನೆಗಳು ಬಹಳ ಸುಲಭದಲ್ಲಿ ಗುರಿಯನ್ನು ತಲುಪುತ್ತೆ. ಹಾಗಾಗಿ ವ್ಯವಹಾರಗಳಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಈ ದಿನ ತುಂಬ ಅತ್ಯುತ್ತಮವಾಗಿದೆ. ಹಾಗೆ ಈ ದಿನ ಮಕ್ಕಳ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ಒಂದು ಮಾತುಕತೆಯ ಬಗ್ಗೆ ಆಗಲಿ, ಚರ್ಚೆ ಆಗಲಿ, ತೀರ್ಮಾನಗಳಾಗಲಿ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಬಹಳಷ್ಟು ಪರಿಶ್ರಮದ ನಂತರದಲ್ಲಿ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಈ ದಿನ ಸಿಕ್ಕುವಂಥದ್ದು ಇದೆ. ಇದರಿಂದ ತೃಪ್ತಿ, ಜೊತೆಗೆ ಪ್ರಮುಖ ವ್ಯಕ್ತಿಗಳ ಜೊತೆ ನೀವು ನಡೆಸುವಂಥ ಸಂಭಾಷಣೆ, ಮಾತುಕತೆ, ಚರ್ಚೆ, ಹಾಗೆ ಈ ಕಮ್ಯುನಿಕೇಷನ್ ಏನಿದೆ ಇದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದು ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಜೊತೆಗಿರ್ತಾರೆ. ನಿಮ್ಮ ಕಷ್ಟ ಸುಖವನ್ನು ವಿಚಾರ ಮಾಡಲಿಕ್ಕೂ ಕೂಡ ನಿಮ್ಮ ಜೊತೆ ನಿಮ್ಮ ಬಂಧು ಬಾಂಧವರು ಕೂಡ ಇರ್ತಾರೆ. ಒಟ್ಟಾರೆ ಈ ದಿನ ನಿಮಗೆ ಬಹಳ ವಿಶೇಷವಾದಂಥ ದಿನ ಅನ್ನಿಸ್ಕೊಳ್ಳುತ್ತೆ. ಆದರೆ ನಿಮ್ಮ ಸ್ವಂತದ ವಿವೇಚನಾ ಶಕ್ತಿಯಿಂದಲೇ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಬೇರೆಯವರನ್ನು ತುಂಬ ಅವಲಂಬನೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನ 6ರಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಪ್ರಯಾಸ ಅನ್ನಿಸ್ಬೋದು, ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೆ ಈ ಸಮಯ ಕಳೆದಂತೆ ಆ ಕೆಲಸದ ಮೇಲೆ ತುಂಬ ಪ್ರಭುತ್ವವನ್ನು ಹೊಂದಿರ್ತೀರಿ. ಒಂದು ಕಂಟ್ರೋಲ್ ಅನ್ನುವಂಥದ್ದು ಈ ದಿನ ನಿಮಗೆ ಬರುತ್ತೆ. ಹಾಗಾಗಿನೇ ಕೆಲವು ವಿಚಾರಧಾರೆಗಳಲ್ಲಿ ಈ ದಿನ ನೀವೇ ಕೇಂದ್ರ ವ್ಯಕ್ತಿಯಾಗಿ ನಿಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಸಂಪೂರ್ಣವಾದಂಥ ಬೆಂಬಲ ಸಿಕ್ಕತ್ತೆ. ಹಾಗೆ ಸರ್ಕಾರದ ಕಾನೂನುಗಳು ಕೂಡ ಈ ದಿನ ನಿಮಗೆ ಫೇವರಬಲ್ ಆಗೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಒಂದೆರಡು ಕೆಲಸಗಳನ್ನು ಸಾಧಿಸಲಿಕ್ಕೆ ವಿಶೇಷವಾದಂಥ ಒಂದು ಮುತುವರ್ಜಿ ಇದೆ, ವಿಶೇಷವಾದಂತಹ ಆಸಕ್ತಿ ಇದೆ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮನೆಗೆ ಬೇಕಾದಂತಹ ಕೆಲವೊಂದು ವಸ್ತುಗಳ ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಭೌತಿಕ ಸೌಕರ್ಯಕ್ಕಾಗಿ, ಒಂದು ಕಂಫರ್ಟ್ಗಾಗಿ ಕೆಲವೊಂದನ್ನು ಖರೀದಿ ಮಾಡ್ತೀರಿ. ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ತುಡಿತ ಬೇರೆ ಇದೆ. ಹಾಗಾಗಿನೇ ನಿಮ್ಮ ಸಂಕಲ್ಪದಂತೆ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧತೆ ಉಂಟಾಗುವಂಥದ್ದು. ಅಂದರೆ ನಿಮ್ಮ ಒಂದು ಪ್ರಿಪರೇಷನ್ ಇರ್ಬೋದು, ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರ್ಬೋದು, ಹಾಗೆ ಯಾರಿಂದ ಎಷ್ಟರ ಮಟ್ಟಿಗೆ ಸಹಕಾರ ಪಡ್ಕೊಳ್ಬೇಕು ಅನ್ನುವಂಥ ತೀರ್ಮಾನ ಇರ್ಬೋದು. ಇದೆಲ್ಲವೂ ಕೂಡ ನಿಮ್ಮ ಒಂದು ಅನುಭವಕ್ಕೆ, ನಿಮ್ಮ ಒಂದು ಪ್ರಬುದ್ಧತೆಗೆ ಹಿಡಿದಂತಹ ಕನ್ನಡಿಯಾಗಿ ಇರುತ್ತೆ. ಅಂದರೆ ಅದೆಲ್ಲದರಲ್ಲೂ ಕೂಡ ಒಂದು ಪರ್ಫೆಕ್ಷನ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪತ್ನಿಯನ್ನಾಗಲಿ ಅಥವಾ ನಿಮ್ಮ ಪತಿಯನ್ನಾಗಲಿ ಸಂತುಷ್ಟಗೊಳಿಸಲಿಕ್ಕೂ ಕೂಡ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿನ ಹೋರಾಟ ಅನ್ನುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಭಿನ್ನಾಭಿಪ್ರಾಯಗಳು ದೂರ ಆಗಬೇಕಲ್ಲ, ಅದಕ್ಕಾಗಿಯೇ. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಹಾಗೆ ಪಾರ್ವತಿ ಅಮ್ಮನವರನ್ನು, ಈ ದಿನ ಪರಶಿವನನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಹಾಗೆ ಸ್ವಲ್ಪ ಮಟ್ಟಿನ ಸೋಮಾರಿತನ ಕೂಡ ಈ ದಿನ ಕಾಡುವಂಥದ್ದು. ಹಾಗಾಗಿ ಮೈ ಚಳಿಯನ್ನು ಬಿಟ್ಟು ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ವಿಚಾರದಲ್ಲಿ ಚಿಂತೆಯನ್ನು ಮಾಡುವಾಗ ಅಥವಾ ಆ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಅದು ತುಂಬ ದೂರದರ್ಶಿತ್ವವನ್ನು ಹೊಂದಿರಬೇಕು, ದೂರದೃಷ್ಟಿ ಇರಬೇಕು. ಈ ತಾತ್ಕಾಲಿಕವಾದಂಥ ಸುಖಕ್ಕೆ ಮಾರು ಹೋಗಬೇಡಿ. ಹಾಗಾಗಿನೇ ಇವತ್ತಲ್ಲ, ಇನ್ನು 1 ವರ್ಷಕ್ಕೆ, ಇನ್ನು 5 ವರ್ಷಕ್ಕೆ ಈ ದಿನ ಮಾಡುವಂಥ ಕೆಲಸ ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ಊಹೆ, ಒಂದು ಲೆಕ್ಕಾಚಾರ ಈ ದಿನ ನಿಮಗೆ ಬರಬೇಕಾಗಿದೆ. ಇನ್ನು ಈ ದಿನ ಕೆಲವು ಜವಾಬ್ದಾರಿಯುತ ಕೆಲಸ ಕಾರ್ಯಗಳು ಕೂಡ ನಿಮ್ಮನ್ನು ತುಂಬ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡುತ್ತೆ. ಏನೋ ಒಂದು ಕ್ಯೂರಿಯಾಸಿಟಿ ಕೂಡ ಕೆಲವು ಕೆಲಸ ಕಾರ್ಯಗಳಲ್ಲಿ ಇರುವಂಥದ್ದಿರುತ್ತೆ. ಹಾಗಾಗಿನೇ ನಿಮ್ಮ ದೃಷ್ಟಿ ಗುರಿ ಸಾಧಿಸುವುದರಲ್ಲಿ ಇರಬೇಕು. ಜೊತೆಗೆ ಈ ಉತ್ತಮ ಪ್ರತಿಫಲ ಸಿಕ್ಕಾಗ ಅದನ್ನು ಅನುಭವಿಸುವಂಥವ್ರು ಯಾರು ಅನ್ನುವಂಥದ್ದರ ಲೆಕ್ಕಾಚಾರ ಕೂಡ ನಿಮಗೆ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಈ ದಿನ ಪರೋಪಕಾರಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಇನ್ನು ವ್ಯವಹಾರಗಳೇನೋ ಸುಗಮವಾಗಿ ನಡೀತಾ ಇರುತ್ತೆ. ಆದರೆ ಲಾಭ ಅನ್ನುವಂಥದ್ದು ಅಷ್ಟಕ್ಕಷ್ಟೇ ಇರುತ್ತೆ. ಆದ್ದರಿಂದಲೇ ನಿಮ್ಮ ವ್ಯವಹಾರದಲ್ಲಿ ಒಂದು ಹೊಸ ತಾಂತ್ರಿಕತೆಯನ್ನು, ಒಂದು ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿನೇ ಈ ದಿನ ಸ್ವಲ್ಪ ಅನ್ವೇಷಣೆ ಮಾಡಬೇಕು, ಸ್ವಲ್ಪ ರಿಸರ್ಚ್ ಓರಿಯೆಂಟೇಷನ್ ಇರುವಂಥ ಮನಸ್ಥಿತಿ ಇದ್ದರೆ ಈ ಕೆಲಸಗಳು ನಿಮಗೆ ಸುಲಭವಾಗುತ್ತೆ, ಸುಗಮವಾಗುತ್ತೆ. ಹಾಗೆ ಈ ದಿನ ನೀವು ಹೆಚ್ಚು ವಿಚಾರಗಳನ್ನು ನಿಮ್ಮವರ ಬಳಿಯಲ್ಲಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳು ನಿಮಗಾಗಿ ಇರುತ್ತೆ. ಹಾಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ನೀವು 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಆದರೆ ನಷ್ಟ ಆಗದಂತೆ ಕೆಲವೊಂದನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಚಂಚಲವಾಗಿರುವಂಥ ಮನಸ್ಸು ನಿಮ್ಮದು. ಅದಕ್ಕಾಗಿಯೇ ಕೆಲವು ವೃಥಾ ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಬೇರೆಯವ್ರನ್ನ ಹೋಲಿಸಿಕೊಂಡು ಈ ದಿನ ನೀವು ಅವರಂತಾಗಬೇಕು ಅನ್ನುವಂಥ ಒಂದು ತಪ್ಪು ಆಲೋಚನೆಯಲ್ಲಿ ಮುಂದುವರಿಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದರಿಂದ ನಿಮಗೆ ಸಮಯ, ಶ್ರಮ, ಹಣ ಎಲ್ಲವೂ ನಷ್ಟವಾಗುವಂಥದ್ದು ಗೋಚರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಬೇರೆಯವರೊಂದಿಗೆ ನಿಮ್ಮನ್ನು ನೀವು ಹೋಲಿಸಿಕೊಳ್ಳುವಂಥದ್ದನ್ನು ಮೊದಲು ನಿಲ್ಲಿಸ್ಬಿಡಿ. ಏಕೆಂದರೆ ನಿಮಗೆ ಆದಂತಹ ಕೆಲವೊಂದು ಅದ್ಭುತವಾದಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ನಿಮ್ಮಲ್ಲೇ ಒಂದು ಪ್ರತಿಭೆ ಇದೆ, ಒಂದು ಯೂನಿಕ್ ಆಗಿರುವಂತಹ ವಿಶೇಷತೆ ಇದೆ. ಅದನ್ನು ಈ ದಿನ ನೀವು ನರ್ಚರ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಅದರಲ್ಲೇ ಸಾಧನೆ ಮಾಡಲಿಕ್ಕೆ ತುಂಬ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ಮುಂದೆ ನೀವು ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಬಹಳ ತ್ವರಿತವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದನ್ನು ಮುಂದೂಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಈ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಿ ನಿಮ್ಮ ಆಲೋಚನೆಗಳಿಗೆ ಸ್ವಲ್ಪ ಪುಷ್ಟಿಯನ್ನು ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮಗೆ ದ್ವಂದ್ವದ ಆಲೋಚನೆಗಳು ಇರುವಂಥದ್ದು, ಡ್ಯುಯಲ್ ಪರ್ಸನಾಲಿಟಿ ಇರುತ್ತೆ. ಇದು ಕೂಡ ನಿಮ್ಮ ಆಲೋಚನೆಗಳಿಂದಲೇ ನಿಮಗೆ ತೊಂದರೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ನಿಮಗೆ ಈ ದಿನ ಯಾರು ಹಿತಶತ್ರುಗಳು ಅಂತ ಹೇಳಿದ್ರೆ ನಿಮ್ಮ ಮನಸ್ಸೇ ನಿಮಗೆ ಶತ್ರುವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಮನಸ್ಥಿತಿಯನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ತೀವ್ರವಾದಂಥ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ತ್ವರಿತವಾಗಿ ಪೂರ್ಣ ಆಗುತ್ತೆ. ಹಾಗೆ ಈ ದಿನದ ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ. ಹಾಗೆ ಕೆಲಸಗಳನ್ನು ಯಾವ ರೀತಿಯಲ್ಲಿ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಪೂರ್ಣ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಕ್ಸಸ್ ರೇಟ್ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ಬಾಲ್ಯ ಸ್ನೇಹಿತರಿಂದ ಕೂಡ ನಿಮಗೆ ಒಂದು ಸಹಕಾರ ಸಿಕ್ಕುವಂಥದ್ದಿದೆ. ನಿಮ್ಮ ಒಪ್ಪು ತಪ್ಪುಗಳನ್ನು ಅವರು ಕೂಡ ತಿಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಹಾಗಾಗಿ ಈ ದಿನ ಯಾರಾದರೂ ನಿಮ್ಮಲ್ಲಿರುವಂಥ ಒಂದು ದೌರ್ಬಲ್ಯವನ್ನಾಗಲಿ ನಿಮ್ಮ ವೀಕ್ನೆಸ್ಸನ್ನಾಗಲಿ ಹೇಳಿದ್ರೆ ಅದನ್ನು ಪೂರ್ಣವಾದ ಮನಸ್ಸಿನಿಂದ ಒಪ್ಪಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಕರೆಕ್ಟ್ ಮಾಡಿಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಂಪರ್ಕ ಆಗ್ಬೋದು, ಕಮ್ಯುನಿಕೇಷನ್ ಆಗ್ಬೋದು, ಈ ದಿನ ಕೂಡ ಮುಂದುವರಿಯುತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ಏನಿದೆ ಅದಕ್ಕೆ ಬಾಹ್ಯವಾಗಿ ತುಂಬ ಬೆಂಬಲ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಒಂದು ಸಣ್ಣ ವಯಸ್ಸಿನಲ್ಲೇ ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿರುವಂಥವ್ರಿಗೆ ಈ ದಿನ ಅಂಥದ್ದೇ ಒಂದು ಸಾಧನೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶ ಸಿಗ್ತಾ ಇದೆ. ಹಾಗಾಗಿನೇ ಈ ದಿನ ಬರುವಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಸಾಕು. ಯಾಕೆಂದರೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಕೈಯಲ್ಲಿರುವಂಥ ಹಣವನ್ನೆಲ್ಲ ಬರಿದು ಮಾಡಿಕೊಳ್ಳೋದಕ್ಕಿಂತ ಹೊಸ ಸಂಪಾದನೆಯ ಮಾರ್ಗ ಯಾವುದು ಅನ್ನುವಂಥದ್ದನ್ನು ಈ ದಿನ ನೀವು ಅನ್ವೇಷಣೆ ಮಾಡಬೇಕಾಗತ್ತೆ. ಯಾವುದರಿಂದ ಈ ಗೌರವ ಸಂಪಾದನೆ ಮಾಡ್ಕೊಳ್ಬೋದು ಅನ್ನುವಂಥ ವಿಚಾರವನ್ನು ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಕನಸಿನ ದಿನ ಇದು. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಎಲ್ಲ ಕಡೆಗಳಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಗುರಿ ಸಾಧನೆಗೆ ಹಲವರ ಸಪೋರ್ಟ್ ಅನ್ನುವಂಥದ್ದು ಇದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ಇದು ವಾಕ್ಸ್ಥಾನ, ಮಾತಿನ ಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಮ್ಮೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ
ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಹಾಗೆ ಈ ದಿನ ನಿಮ್ಮ ಮಾತಿಗೆ ವಿಶೇಷ ಅರ್ಥಗಳನ್ನು ಕಲ್ಪಿಸುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮೇಲೆ ದೋಷಾರೋಪಣೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಮಾಡಿರುವಂಥ ತಪ್ಪು ಒಪ್ಪುಗಳೇನಿದೆ ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾರೋ ಹೇಳಿರುವಂಥ ಮಾತನ್ನು ನಂಬುವಂಥದ್ದಲ್ಲ. ಅದರಲ್ಲೂ ಕೆಲವೊಂದು ಚಾಡಿ ಮಾತುಗಳು, ಕೆಲವೊಂದು ಮೂರನೆಯವರ ಪಿತೂರಿ ಮಾತುಗಳು ನಿಮ್ಮನ್ನು ಒಂದು ಆಯುಧದಂತೆ ಬಳಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈ ದಿನ ನೀವು ಬೇಕಾಗತ್ತೆ, ನಿಮ್ಮ ಒಂದು ಶ್ರಮ ಬೇಕಾಗತ್ತೆ. ಹಾಗಾಗಿನೇ ಕೆಲವರು ನಿಮ್ಮಿಂದ ತಪ್ಪುಗಳನ್ನು ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವು ನೆಂಟರು, ಕೆಲವು ಬಂಧುಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡಲು ಕಾಯ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಈ ದಿನ ನೀವು ಯಾವುದೇ ರೀತಿಯ ದೌರ್ಬಲ್ಯಗಳನ್ನು ಹೇಳಬಾರ್ದು, ನಿಮ್ಮ ಮುಂದಿನ ಯೋಜನೆಗಳನ್ನು ಅವರಿಗೆ ತಿಳಿಸಬಾರ್ದು. ಹಾಗಾಗಿನೇ ಈ ದಿನ ಆದಷ್ಟು ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ನಿಗದಿತ ಸಮಯಕ್ಕೆ ಕೆಲವು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಆಗಲ್ಲ. ಹಾಗಾಗಿ ಈ ದಿನ ತಾಳ್ಮೆಯಿಂದಲೇ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಗ್ರಹಗತಿಗಳು ತುಂಬ ಉತ್ತಮ ಸ್ಥಿತಿಯಲ್ಲಿರುವಂತಹ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಉತ್ತಮವಾದಂಥ ಫಲವನ್ನು ತರುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಯೋಜಿತ ಕೆಲಸಗಳನ್ನು ಬಹಳ ಬೇಗ ಪೂರ್ಣಗೊಳಿಸುವಂಥ ಒಂದು ಬಾಹ್ಯ ಬೆಂಬಲ ಕೂಡ ನಿಮಗೆ ವ್ಯಕ್ತವಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರ್ತೀರಿ, ತುಂಬ ಹೊಂದಾಣಿಕೆಯಿಂದ ಇರ್ತೀರಿ. ಈಗಾಗಲೇ ಆಗಿರುವಂಥ ಒಂದು ನಷ್ಟ, ಒಂದು ಪೆಟ್ಟು, ನೋವು, ಸಮಸ್ಯೆ ನಿಮ್ಮ ಅನುಭವವನ್ನು ಹೆಚ್ಚು ಮಾಡಿದೆ. ಹಾಗಾಗಿ ಯಾವ ಕ್ಷೇತ್ರಗಳಲ್ಲಿ ನಿಮಗೆ ನಷ್ಟ ಉಂಟಾಗುತ್ತೆ ಅನ್ನುವಂಥ ವಿಚಾರ ಕೂಡ ಮೇಲ್ನೋಟಕ್ಕೆ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷ ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ತುಂಬ ಅನುಕಂಪ ಇರುತ್ತೆ. ಅವರಿಗಾಗಿ ನೀವು ಹೆಚ್ಚು ಕೆಲಸಗಳನ್ನು ಮಾಡುವಂಥದ್ದು, ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಒಂದು ಮರ್ಯಾದೆಯನ್ನು, ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಂದು ಸಮೃದ್ಧತೆ ಇದೆ. ಅಂದರೆ ಬಹಳ ವಿಶೇಷವಾಗಿ ಮಕ್ಕಳಿಗಾಗಿ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಈ ದಿನದ 2ನೇ ಭಾಗ ಏನಿದೆ, ಮಧ್ಯಾಹ್ನದ ಭಾಗ, ಅದು ಅಷ್ಟೊಂದು ಯೋಗ್ಯವಾಗಿಲ್ಲ. ಹಾಗಾಗಿನೇ ಹಣಕಾಸಿನ ವಿಚಾರಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ ಆ ಸಂದರ್ಭದಲ್ಲಿ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ನೀವು ತಿನ್ನುವಂಥ ಆಹಾರ ಪದಾರ್ಥಗಳು ಈ ದಿನ ತುಂಬ ಸಾತ್ವಿಕವಾಗಿ ಇರಬೇಕು. ಜೊತೆಗೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಬೇಕಾಗತ್ತೆ. ಆರೋಗ್ಯವೇ ಭಾಗ್ಯ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಶಕ್ತಿ ದೇವತೆಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ಈ ದಿನ ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂತಹ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಮೂಡುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮಗೆ ಆಗಿರುವಂಥ ಒಂದು ಸರಣಿಯ ಸೋಲೇನಿದೆ ಅದನ್ನು ನಿಮ್ಮನ್ನು ಕಂಗೆಡಿಸುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಆಸಕ್ತಿಯುತವಾದಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯರ್ಥ ಪ್ರಯಾಣವನ್ನು ಮಾಡುವಂತಹ ಸಂದರ್ಭ ಕೂಡ ಇದೆ. ಏಕೆಂದರೆ ಗೊತ್ತು ಗುರಿ ಇಲ್ಲದಂತಹ ಒಂದು ಪ್ರಯಾಣ, ಹಾಗೆ ಯಾವುದೇ ರೀತಿಯ ಉದ್ದೇಶಿತ ಕಾರ್ಯಗಳನ್ನು ಈ ದಿನ ನೀವು ಸೆಟ್ ಮಾಡಿಕೊಳ್ಳಲ್ಲ. ಹಾಗಾಗಿನೇ ನಿಮ್ಮ ಗುರಿ ಇಲ್ಲದಂತಹ ಒಂದು ಪ್ರಯಾಣ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಹೊರಗಿನ ಜವಾಬ್ದಾರಿಗಳು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರುತ್ತೆ. ಯಾರೊಂದಿಗೂ ಕೂಡ ಈ ದಿನ ಬೆರೆಯುವಂಥ ಮನಸ್ಥಿತಿ ಇಲ್ಲ. ಹಾಗಾಗಿನೇ
ಈ ದಿನದಲ್ಲಿ ಕೆಲವೊಂದು ಜಂಟಿಯಾಗಿ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ ಇರಲ್ಲ, ಕೋಪತಾಪಗಳು ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲೇ ನಿಮ್ಮ ಒಂದು ಸಂಬಂಧ ಏನಿದೆ ಅದರಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಅನಾರೋಗ್ಯದ ಸಣ್ಣ ಸೂಚನೆಯೊಂದು ಕೂಡ ಕಾಣಿಸುವಂಥದ್ದು ಇದೆ. ಹಾಗಾಗಿನೇ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ನಿಧಾನ ಆದರೂ ಕೂಡ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಪ್ರಮುಖವಾಗಿರುವಂಥ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ, ಯಾಕೆಂದರೆ ಅಷ್ಟೊಂದು ಸೂಕ್ತವಾಗಿರುವಂಥ ದಿನ ಅಲ್ಲ. ಮಿಶ್ರ ಫಲಗಳು ಬರುವಂಥ ದಿನ ಆಗಿರುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇದೆ, ಸಮಾಧಾನ ಇದೆ. ಬರುವಂಥ ಫಲಿತಾಂಶ ಏನೇ ಇದ್ದರೂ ಕೂಡ ಅದನ್ನು ಬಹಳ ಧನಾತ್ಮಕವಾಗಿ ಸ್ವೀಕರಿಸುವಂಥ ಒಂದು ಮನಸ್ಥಿತಿ ಇದೆ. ಹಾಗಂತ ಈ ದಿನ ಒಂದು ಕಳಪೆ ಫಲಿತಾಂಶ ಬರುತ್ತೆ ಅನ್ನುವಂಥದ್ದಲ್ಲ. ಆದರೂ ಕೂಡ ಈ ದಿನ ಉತ್ತಮೋತ್ತಮವಾದಂತಹ ಕೆಲವೊಂದು ಫಲಗಳು ನಿಮಗೆ ಲಭ್ಯವಾಗುವಂಥದ್ದು ಇದೆ. ಹಾಗೆ ಈ ದಿನ ಬೆಸ್ಟ್ ಆಫ್ ಬೆಸ್ಟನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಯಾವುದು ಉತ್ಕೃಷ್ಟವಾಗಿದೆ, ಯಾವುದು ಶ್ರೇಷ್ಠವಾಗಿದೆ, ಯಾವುದು ಸರ್ವಕಾಲಿಕವಾಗಿದೆ ಅಂಥ ವಿಚಾರಗಳನ್ನೇ ಈ ದಿನ ನೀವು ಕೇಳ್ತೀರಿ. ಅಂಥ ಒಂದು ಅನುಭವದಲ್ಲೇ ಈ ದಿನ ನೀವು ಇರುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಂಪೂರ್ಣವಾದಂಥ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಬಂಧು ಮಿತ್ರರ ನೆರವಿನೊಂದಿಗೆ ಮುಂದುವರಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಕೆಲಸ ಮಾಡ್ತೀರಿ. ಹಾಗೆ ಕೆಲಸ ಮಾಡುವಂಥವ್ರನ್ನು ಕೂಡ ಹುಡುಕಿ ಅವರನ್ನು ಪ್ರೇರೇಪಣೆ ಮಾಡಿ ಒಂದು ಟೀಮ್ ವರ್ಕ್ ಮಾಡುವಂಥ ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಜವಾಬ್ದಾರಿಗಳೇನಿದೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥದ್ದು ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಒತ್ತಡಗಳು ಬರಬಹುದು. ಹಾಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಗೊಂದಲಗಳು ಕೂಡ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ನೀವು ತೊಡಗಿಸ್ಕೊಂಡಿದ್ದರೆ ಅದರಲ್ಲಿ ಈ ದಿನ ನಿಮಗೆ ಉತ್ತಮವಾದಂಥ ಸಂತೋಷ ಸಿಕ್ಕುವಂಥದ್ದು ಇದೆ. ಹಾಗೆ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ನಿಮ್ಮ ಮನಸ್ಸು ಸದಾ ಸಿದ್ಧವಾಗೇ ಇರುತ್ತೆ, ರೆಡಿನೆಸ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಯಾವುದಾದ್ರೂ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ, ಅದರ ಬಗ್ಗೆ ಆಲೋಚನೆ ಮಾಡಿ. ಅದು ನಿಮಗೆ ಇರುವಂಥ ಒಂದು ಟಾರ್ಗೆಟ್ ಅದು. ಹಾಗಾಗಿ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಬಹಳ ಬೇಗ ಕಾರ್ಯಸಿದ್ಧಿ ಉಂಟಾಗುತ್ತೆ ನಿಮಗೆ ಈ ದಿನದ ಪ್ರಯತ್ನದಿಂದ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಮರ್ಥವಾಗಿ ಸಮಯವನ್ನು ನಿರ್ವಹಣೆ ಮಾಡುವಂಥ ದಿನ. ಇಲ್ಲಿಯವರೆಗೆ ಈ ಟೈಮ್ ಸೆನ್ಸ್ ಅನ್ನುವಂಥದ್ದು ನಿಮಗೆ ಆಗಾಗ್ಗೆ ಕೈ ಕೊಡ್ತಾ ಇತ್ತು. ಆದರೆ ಈ ದಿನ ಸಕಾಲಕ್ಕೆ ಕೆಲಸಗಳಾಗತ್ತೆ, ಸಕಾಲಕ್ಕೆ ಗುರಿಯನ್ನು ತಲುಪ್ತೀರಿ. ಹಾಗೆ ಸಕಾಲಕ್ಕೆ ಪೂರ್ಣ ಫಲ ಕೂಡ ನಿಮಗೆ ತಲುಪುವಂಥದ್ದು ಇದೆ. ಒಟ್ಟಾರೆ ಈ ದಿನ ಒಂದು ಪೂರ್ಣವಾದಂಥ ಒಂದು ಭಾವ ಮನಸ್ಸಿನಲ್ಲಿ ಇರುತ್ತೆ. ಯೋಜಿತ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧತೆ ಇರುತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಮಾತಿನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು, ಹಾಗೆ ಭರವಸೆಯನ್ನು ಕೊಡುವಾಗ ಸಾಧಕ ಬಾಧಕಗಳ ಬಗ್ಗೆ ತುಂಬ ಗಮನ ಇಟ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ವರ್ತಿಸುವಂಥದ್ದು ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಈ ದಿನ ಮೊದಲಿಗಿಂತ ಕೂಡ ಉತ್ತಮವಾಗಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾದಂತಹ ಒಂದು ಸಂಪನ್ಮೂಲ ಇರ್ಬೋದು ಅಥವಾ ಒಂದು ಸಪೋರ್ಟ್ ಇರ್ಬೋದು, ನಿಮಗೆ ಬಹಳ ಬೇಗ ಲಭ್ಯವಾಗುತ್ತೆ. ಹಾಗಾಗಿ ಈ ದಿನ ನೀವು ಮೌನವಾಗಿದ್ದರೂ ಕೂಡ ಕೆಲಸಗಳನ್ನು ಸಾಧಿಸುವಂಥ ಒಂದು ಪ್ರತಿಭೆ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇದೆ, ನಿಮ್ಮ ಕಂಟ್ರೋಲಲ್ಲೇ ಇದೆ ಅನ್ನುವಂಥ ಒಂದು ಭಾವನೆ ನಿಮ್ಮದು. ಹಾಗಾಗಿನೇ ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಭಾವನೆ, ಇದು ಒಂದು ಮನಸ್ಥಿತಿ, ಸ್ಟೇಟಸ್ ಆಫ್ ಮೈಂಡ್ ಇದು. ಹಾಗಾಗಿ ಅಂಥ ವಿಚಾರಗಳು ಬಂದಾಗ ಈ ದಿನ ಬಹಳ ಗರ್ವದಿಂದ
ಕೆಲಸಗಳನ್ನು ಮಾಡ್ತೀರಿ. ಜಂಬದಿಂದ ನಿಮ್ಮ ಬಗ್ಗೆ ನೀವೇ ಹೇಳಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಮ್ಮೆ ನಮ್ಮ ಸಾಧನೆಯ ದೀಪವನ್ನು ನಾವೇ ಹಚ್ಚಿಕೊಳ್ಬೇಕು, ನಮ್ಮ ಬಗ್ಗೆ ನಾವೇ ಹೇಳಿಕೊಳ್ಬೇಕು ಅಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಒಳ್ಳೆಯದಾಗುತ್ತೆ. ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಹೊಸ ಪರಿಚಯಗಳಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ ಅವರ ಜೊತೆ ವ್ಯವಹರಿಸುವಂಥ ಸಂದರ್ಭದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ. ಅಲ್ಲಿ ನವಗ್ರಹಗಳಿದ್ದರೆ ದರ್ಶನ ಮಾಡಿ ಬನ್ನಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಸೃಜನಾತ್ಮಕತೆಗೆ, ನಿಮ್ಮ ಒಂದು ಪ್ರತಿಭೆಗೆ ಭಾರಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಶ್ರಮವನ್ನು, ನಿಮ್ಮ ಒಂದು ಪ್ರಯತ್ನವನ್ನು ಯಾರೂ ಕೂಡ ಈ ದಿನ ಗುರುತಿಸಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಶ್ರಮ ನಿರರ್ಥಕವಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮೂಡುವಂಥದ್ದು. ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಹಳೆಯ ಸ್ನೇಹಿತರನ್ನಾಗಲಿ, ನಿಮಗೆ ತೀರಾ ಬೇಕಾದಂಥ ಬಂಧುಗಳನ್ನಾಗಲಿ ಹೆಚ್ಚು ಅವಲಂಬಿಸುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ನಿಮ್ಮ ಕಷ್ಟಗಳನ್ನು, ನಿಮ್ಮ ತೊಂದರೆಗಳನ್ನು ಅವರ ಬಳಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ಒಳ್ಳೆಯ ದಿನ ಬರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಆಶಾ ಭಾವನೆ ಇರುವಂಥದ್ದು. ಹಾಗಾಗಿ ನಿಧಾನ ಆದರೂ ಕೂಡ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ತಾಯಿಯವರ ಕಡೆಯಿಂದ ನಿಮಗೆ ಪೂರ್ಣ ಸಹಕಾರ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಒಂದು ಸಲಹೆಗಳನ್ನು ಅಥವಾ ಸಹಾಯವನ್ನು ಅವರಿಂದ ನಿರೀಕ್ಷೆ ಮಾಡಬಹುದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಒಂದು ಬೆಂಬಲ ನಿಮಗೆ ಸಿಕ್ಕುವಂಥದ್ದು. ಇನ್ನು ಕುಟುಂಬದಲ್ಲಿ ನಿಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಒಂದು ಸೆಕ್ಯೂರಿಟಿ ಫೀಲಿಂಗನ್ನು ಈ ದಿನ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಹತ್ತಿರದವರ ಜೊತೆ ಜಾಗ್ರತೆಯಿಂದ ವರ್ತಿಸಬೇಕಾಗತ್ತೆ. ನಿಮ್ಮ ಮಾತಿನಲ್ಲಾಗಲಿ, ನಿಮ್ಮ ಆಲೋಚನೆಯಲ್ಲಾಗಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಸ್ತ್ರೀ ವರ್ಗದವರಿಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚುವಂಥದ್ದು ಈ ದಿನದಲ್ಲಿ. ಆದರೆ ಸ್ವಲ್ಪ ಸಮಾಧಾನದಿಂದಲೇ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥದ್ದು ಇದೆ. ಆದರೆ ನಿಮ್ಮ ಕುಟುಂಬಸ್ಥರ ಕೆಲವರ ವರ್ತನೆ, ಕೆಲವರ ಮಾತು ನಿಮಗೆ ಇಷ್ಟ ಆಗಲ್ಲ. ಆದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳೇಬೇಕಾಗತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೆಲಸ ಕಾರ್ಯಗಳ ಒತ್ತಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸೋಲಿನ ಭೀತಿ ಕೂಡ ನಿಮ್ಮನ್ನು ಕಾಡುವಂಥದ್ದು ಇದೆ. ಏಕೆಂದರೆ ಆತ್ಮವಿಶ್ವಾಸ ಈ ದಿನ ತೀರಾ ಕೆಳಮಟ್ಟದಲ್ಲಿರುತ್ತೆ. ಹಾಗೆ ಕೆಲವರ ಮಾತು, ಕೆಲವರ ನಡತೆ ನಿಮಗೆ ಸ್ವಲ್ಪ ಭಯವನ್ನು ಹುಟ್ಟಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಬೇರೆಯವರನ್ನು ಹೆಚ್ಚಾಗಿ ಆಶ್ರಯಿಸುವಂಥದ್ದು, ಅವಲಂಬಿಸುವಂಥದ್ದು ಅಥವಾ ಬೇರೆಯವರ ವಿಚಾರಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳುವಂಥದ್ದು ಈ ದಿನ ನಿಮಗೆ ಹಿನ್ನಡೆಗೆ ಕಾರಣ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತಿಕೆಯನ್ನು ನೀವು ಉಪಯೋಗಿಸಬೇಕು. ನಿಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೊಳ್ಬೇಕು. ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಧೈರ್ಯದಿಂದ ಕೆಲಸ ಆರಂಭ ಮಾಡಿ. ಆರಂಭದಲ್ಲಿ ಅದು ನಿಮಗೆ ಹಿನ್ನಡೆಯನ್ನು ತರ್ಬೋದು, ಕೆಲವೊಮ್ಮೆ ಸೋಲಾಗ್ಬೋದು, ಕೆಲವೊಮ್ಮೆ ನಷ್ಟ ಆಗ್ಬೋದು. ಆದರೂ ಕೂಡ ಆ ಒಂದು ವಿಚಾರದಲ್ಲಿ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿರಿ. ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಆರಂಭಿಕ ಸೋಲು ನಿಮಗೆ ಜೀವನ ಪೂರ್ತಿ ಸೋಲನ್ನು ತರುವಂಥದ್ದಲ್ಲ. ಸೋಲು ಗೆಲುವಿನ ಮೆಟ್ಟಿಲಾಗಿರುತ್ತೆ. ಆ ಒಂದು ಸತ್ಯವನ್ನು ಈ ದಿನ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಈ ದಿನ ಬಹಳ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಈ ದಿನ ಬಹಳ ವಿಶೇಷ ಅರ್ಥವನ್ನು ಕೂಡ ಕೆಲವರ ಮಾತಿಗೆ ಕೊಡುವಂಥದ್ದು ಕೂಡ ಇದೆ. ಇದು ಕೂಡ ನಿಮ್ಮ ಅತಿ ಬುದ್ಧಿವಂತಿಕೆಯನ್ನು ತೋರಿಸುವಂಥದ್ದು. ಹಾಗೆ ನೀವು ಅತಿಯಾಗಿ ಆಲೋಚನೆ ಮಾಡೇನೆ ಈ ರಾತ್ರಿ ಕಂಡ ಬಾವಿಯಲ್ಲಿ ಬೆಳಗ್ಗೆ ಬಿದ್ದರಲ್ಲ, ಆ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಜೀವನವನ್ನು ನಡೆಸುವಂಥ ಒಂದು ಬುದ್ಧಿವಂತಿಕೆಯನ್ನು ರೂಢಿಸ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಬೇರೆಯವರ ಮಾತುಗಳನ್ನು, ಚಾಡಿ ಮಾತುಗಳನ್ನು ಈ ದಿನ ಕೇಳಬೇಡಿ. ನಿಮ್ಮ ಸ್ವಂತಿಕೆಯನ್ನು ಉಪಯೋಗಿಸಿ.
ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಶಿವಸ್ತೋತ್ರವನ್ನು ಕೂಡ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.